ಓಂ ಧೂಮ್ ದುರ್ಗಾ ನಮಃ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ರೀಡಿಂಗಲ್ಲಿ ಹಾರ್ಟ್ ಮಿರರ್ ಲವ್ ಟ್ಯಾರೋ ಸ್ಪ್ರೆಡ್ನ ನಾನು ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಅವರ ಒಂದು ಹಿಡನ್ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ನೋ ಮ್ಯಾಟರ್ ವಾಟ್, ನೋ ಕಾಂಟ್ಯಾಕ್ಟ್, ಇನ್ ಕಾಂಟ್ಯಾಕ್ಟ್, ಯಾವ ಕೈಂಡ್ ಆಫ್ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿರುತ್ತೆ. ಓಕೆನಾ. ಸೊ ಜಾಸ್ತಿ ಡಿಲೇ ಮಾಡೋದಕ್ಕೆ ಹೋಗಲ್ಲ. ಇಫ್ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಾರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎನಿವೇಸ್. ಸೊ ಪ್ಲೀಸ್ ಟೆಲ್ ಮಿ ಅಬೌಟ್ ದಿಸ್ ರಿಲೇಷನ್ಶಿಪ್ ಯೂನಿವರ್ಸ್. ಓಕೆ, okay. Okay, at the bottom we have, oh interesting, 7 of swords. ರೈಟ್ ನಾವು ಆ್ಯಕ್ಚುಲಿ ಅವರ ಒಂದು ಫೀಲಿಂಗ್ಸ್ ಏನಿದೆ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಓಕೆನಾ. ಸೊ ಇವರು ಎಮೋಷ್ನಲಿ ನಿಮ್ಮಿಂದ ದೂರ ಹೋಗಿದ್ದಾರೆ, ಬಟ್ ಇವ್ರಿಗೆ ಈ ಒಂದು ರಿಲೇಷನ್ಶಿಪ್ ಏನಿತ್ತು ತುಂಬ ಮೀನಿಂಗ್ಫುಲ್ ಆಗಿತ್ತು. ಓಕೆನಾ. ಸಿ ಇವರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಲವ್ ಮಾಡೋದನ್ನ ಸ್ಟಾಪ್ ಮಾಡಿಲ್ಲ, ಬಟ್ ಇನ್ಫ್ಯಾಕ್ಟ್ ಅವರು ಒಂದು ಮನಸ್ಸು ಈ ಕಡೆಗೆ ಅಟ್ಯಾಚ್ ಆಗಿದ್ರೂ ಕೂಡ ಅವರು ಹೋಗೋ ಪರಿಸ್ಥಿತಿ ಬಂದಿದೆ. ಅವರು ಬಿಟ್ಟು ಹೋಗಿದ್ದಾರೆ ಆ್ಯಂಡ್ ಇಟ್ ವಾಸ್ ವೆರಿ ಎಮೋಷ್ನಲ್ ಫಾರ್ ದೆಮ್, ಇಟ್ ವಾಸ್ ವೆರಿ ಪೇನ್ಫುಲ್ ಫಾರ್ ದೆಮ್. ಅವರಿಗೆ ತುಂಬ ಪೇನ್ಫುಲ್ ಆಗಿತ್ತು, ತುಂಬ ಎಮೋಷ್ನಲ್ ಆಗಿತ್ತು. ಓಕೆನಾ. ಈ ಒಂದು ಪರ್ಸನ್ ಏನು ಈ ಕನೆಕ್ಷನಲ್ಲಿದ್ದು ಕೆಲವೊಬ್ಬರಿಗೆ, ಎವ್ರಿ ಒನ್ಗಲ್ಲ, ಐ ಮೀನ್ ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ ಇಲ್ಲಿ ಏನು ಕನೆಕ್ಷನ್ ತುಂಬ ಅದದ್ದು ಡೆಪ್ತ್ ಇತ್ತು ಅಲ್ವಾ, ಅದನ್ನು ಡೀಲ್ ಮಾಡೋದಕ್ಕಾಗ್ದಲ್ಲೇ ಕೂಡ ಬಿಟ್ಟು ಹೊರಟೋಗಿದ್ದಾರೆ. ರೈಟ್ ನಾವು ಇನ್ನೂ ಅವರ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ನಿಮ್ಮ ಕಡೆಗೆ. ಅವರನ್ನವರು ತುಂಬ ಡಿಸ್ಟೆನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಲೈಕ್ ನಿಮ್ಮ ಮೇಲಿರುವಂಥ ಒಂದು ಫೀಲಿಂಗ್ಸ್ಗಳಿಂದ ತುಂಬ ಡಿಸ್ಟೆನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅವ್ರಿಗೆ ಆಗ್ತಾ ಇಲ್ಲ. ಓಕೆನಾ. ಸೊ ಆ್ಯಂಡ್ ಅವ್ರಿಗೆ ನಿಮ್ಮನ್ನು ನೋಡಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ. ನಿಮ್ಮನ್ನ ವಾಚ್ ಮಾಡಬೇಕು ಆ್ಯಂಡ್ ನಿಮಗೆ ತಿಳ್ಕೊಬೇಕು, ನೀವೇನು ಮಾಡ್ತಾಯಿದ್ದೀರಾ, ಹೆಂಗೆ ಮಾಡ್ತಾರೆ. ಫಾರ್ ದು ಲೈಕ್ ಮೆನಿ ಆಫ್ ಯು ಇಟ್ಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಥರ ಅನ್ನಿಸ್ತದೆ. ಸೊ ತುಂಬ ಕ್ಯೂರಿಯಾಸಿಟಿ ಅಂತೂ ಸಿಕ್ಕಾಬಟ್ಟೆ. ನಿಮ್ಮನ್ನು ನೋಡಬೇಕು, ನಿಮ್ಮನ್ನ ಮಾತಾಡಿಸ್ಬೇಕು, ನೀವು ಹೇಗಿದ್ದೀರಾ ಅನ್ನೋದನ್ನ ತಿಳ್ಕೊಬೇಕು ಅನ್ನೋದು. ಸೊ ಈಗಲೂ ಕೂಡ ಅವರ ಒಂದು ಕಣ್ಣು ನಿಮ್ಮ ಮೇಲಿದೆ. ಸಮ್ಟೈಮ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಮ್ಯೂಚುವಲ್ ಫ್ರೆಂಡ್ಸ್ ಥ್ರೂ ಇಲ್ಲಿ ಕೆಲವೊಂದ್ಸತಿ ನಿಮ್ಮ ಬಗ್ಗೆ ಸುಮ್ಮನೆ ಥಿಂಕ್ ಮಾಡ್ತಾ ಇರ್ತಾರೆ. ಓಕೆನಾ. ಆ್ಯಂಡ್ ಐ ಕ್ಯಾನ್ ಸಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಟಾಕಿಂಗ್ ಎನರ್ಜಿ ಇದೆ. ತುಂಬ ಸ್ಟಾಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಕೂಡ, ಇಲ್ಲ ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸ್ಗೂ ಕೂಡ ಕೇಳ್ತಾ ಇದ್ದಾರೆ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಹೇಗಿದೆ, ಪ್ರತಿಯೊಂದು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಹತ್ರ ಓಪನ್ ಆಗಿ ಕಮ್ಯುನಿಕೇಟ್ ಮಾಡ್ದಲೇ ಇದ್ರೂ ಕೂಡ ಮೆಂಟಲಿ ತುಂಬ ನಿಮ್ಮ ಬಗ್ಗೆ ಅವೇರ್ ಆಗಿದ್ದಾರೆ. ಓಕೆ. ನೀವು ಅವರ ಮೈಂಡಲ್ಲಿ ನಿಮ್ಮ ಬಗ್ಗೆ ಓಡ್ತಾನೆ ಇರುತ್ತೆ. ಸೊ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಗ್ಯಾದರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಹೇಳ್ದಾಗ ಏನು ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ಅವ್ರ ಬಗ್ಗೆ ಏನು ಯೋಚಿಸ್ತಾ ಇದ್ದೀರಾ, ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಇವರಿಗೆ ಕುತೂಹಲ ಇದೆ. ಸೊ ಇಲ್ಲಿ ಸೈಲೆನ್ಸ್ ಇದ್ರೂ ಕೂಡ ಅವರ ಒಂದು ಮೈಂಡ್ ಏನಿದೆ ಅದು ನಿಮ್ಮ ಕಡೆಗೆ ಅವಾಗವಾಗ ಹೋಗ್ತಾ ಬರ್ತಾ ಇರುತ್ತೆ. ಸೊ ಇಲ್ಲಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕು. ಮೇ ಬಿ ಅವರಿಂದ ಸಡನ್ ಮೆಸೇಜ್ ಕೂಡ ಬರ್ಬೋದು. ಆ್ಯಸ್ ಯು ಕ್ಯಾನ್ ಸಿ ತುಂಬ ಟೈಮಿಂದ ಹೇಳ್ತೀನಿ ಸಡನ್ ಮೆಸೇಜಸ್ ಪಾಸಿಬಿಲಿಟೀಸ್ ಇದೆ ಅಂತ. ಒಂದು ಫಾಸ್ಟ್ ಡೆವಲಪ್ಮೆಂಟ್ಸ್ ಕಾಣಿಸ್ತಾರೆ, ಒಂದು ಮೂಮೆಂಟ್ ಕಾಣಿಸ್ತಾ ಇದೆ. ಡೀಪ್ ಇನ್ಸೈಡ್ ಅವ್ರಿಗೆ ಪ್ರತಿಯೊಂದು ಕೂಡ ಬೇಗ 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 ಆ್ಯಕ್ಷನ್ ತೊಗೊಳ್ಬೇಕು, ತುಂಬ ಫಾರ್ವರ್ಡ್ ಮೂವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ರೀಚ್ ಔಟ್ ಮಾಡಬೇಕು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಪರ್ಸನ್ ಸಡನ್ನಾಗಿ ಮೆಸೇಜ್, ಕಾಲ್ ಇಲ್ಲ ಮತ್ತೆ ನೀವಿಬ್ಬರು ಮಧ್ಯೆ ನಿಂತಿರುವಂಥ ಒಂದು ಕಮ್ಯುನಿಕೇಷನ್ನ ರೀಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ ಅ ಪೀರಿಯಡ್ ಆಫ್ ಸೈಲೆನ್ಸ್, ತುಂಬ ಸೈಲೆನ್ಸ್ ನಂತರ ನಿಮ್ಮ ಪರ್ಸನ್ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಸೊ ನಿಮ್ಮನ್ನು ತುಂಬ ಒಂದು ಎಮೋಷ್ನಲಿ ಕ್ಯಾರಿ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ನೋಡ್ತಾರೆ.
ಅಂತಾರೆ ಪ್ರತಿಯೊಂದು ಕೂಡ ನೀವೇ ಇಲ್ಲಿ ಎಮೋಷ್ನಲಿ ನೀವು ಆ್ಯಕ್ಷನ್ ತೊಗೊಳ್ತಾರೆ, ಎಮೋಷ್ನಲಿ ನೀವು ತುಂಬ ಬರ್ಡನ್ ಫೀಲ್ ಮಾಡ್ತಾ ಇದ್ರಿ. ಈ ಒಂದು ಕನೆಕ್ಷನ್ ಅವ್ರಿಗೆ ತುಂಬ ಇಂಟೆನ್ಸ್ ಆಗಿ ಫೀಲ್ ಆಗ್ತಿದೆ, ತುಂಬ ಹೆವಿ ಕೂಡ ಅನ್ನಿಸ್ತಿದೆ. ಬ್ಯಾಡ್ ವೇ ಅಲ್ಲೆಲ್ಲ, ಕೆಟ್ಟ ರೀತಿಯಲ್ಲಿ ಹೇಳ್ತಾ ಇಲ್ಲ, ಬಟ್ ಇಟ್ ವಾಸ್ ವೆರಿ ಹೆವಿ ಫಾರ್ ದಟ್. ಲೈಕ್ ತುಂಬ ಸೀರಿಯಸ್ ಆಗಿತ್ತು, ತುಂಬ ಮೀನಿಂಗ್ಫುಲ್ ಆಗಿತ್ತು. ಬಟ್ ಅವರಿಗೆ ಮೇ ಬಿ ಅವರ ಒಂದು ಏಜ್ ಕಾರಣನೋ ಅಥವಾ ಮೇ ಬಿ ಅವರ ಒಂದು ಪ್ರಾಬ್ಲಮ್ಸ್ ಕಾರಣನೋ ಅವ್ರಿಗೆ ಅದೇನು ಹೆವಿನೆಸ್ ಇತ್ತು, ಅದೇನು ಸೀರಿಯಸ್ನೆಸ್ ಇತ್ತಲ್ವ, ಅದ್ರ ಜೊತೆಗೆ ಡೀಲ್ ಮಾಡೋದಕ್ಕೆ ಬಂದಿಲ್ಲ ಈ ಪರ್ಸನ್ಗೆ. ದೇ ಡಿಡ್ ನೋ ಹೌ ಟು ಡೀಲ್ ಇಟ್. ಓಕೆನಾ, ಫಾರ್ ಮೆನಿ ಆಫ್ ಯು ಇದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ಕ್ಯಾರಿ ಮಾಡಬೇಕು, ಈ ಒಂದು ಏನು ಸೀರಿಯಸ್ ರಿಲೇಷನ್ಶಿಪ್ ಕನ್ವರ್ಟ್ ಆಗ್ತಾ ಇದೆ ಅದನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಿಕಾಸ್ ಅವರು ಅದನ್ನ ಥಿಂಕ್ ಕೂಡ ಮಾಡಿರಲಿಲ್ಲ ಹೇಗಿರುತ್ತೆ ಸೀರಿಯಸ್ ರಿಲೇಷನ್ಶಿಪ್, ಸೀರಿಯಸ್ ಕಮಿಟ್ಮೆಂಟ್ ಅಂತ. ಅವ್ರಿಗೆ ನೀವು ಒಂಥರ ರೆಸ್ಪಾನ್ಸಿಬಿಲಿಟಿ ಥರ ಅನ್ನಿಸ್ತೀರ, ಓಕೆ ನಾನು ಈ ಪರ್ಸನ್ದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅಂತ. ಬಟ್ ಅದ್ರ ಭಯದಿಂದ ಓಡೋಗಿದ್ದಾರೆ ಅವರು. ಐ ಕ್ಯಾನ್ ಸಿ ತುಂಬ ಸ್ಟ್ರಾಂಗ್ ಇಂಪ್ಯಾಕ್ಟ್ ಇದೆ ನಿಮ್ಮದು ಅವ್ರ ಮೇಲೆ, ಅವರ ಲೈಫ್ ಮೇಲೆ. ಬಟ್ ಆಲ್ಸೋ ಪ್ರೆಷರ್ ಕೂಡ ಫೀಲ್ ಆಗುತ್ತೆ. ಬಿಕಾಸ್ ಈ ಒಂದು ಕನೆಕ್ಷನ್ನಲ್ಲಿ ನೀವು ಅವರಿಂದ ಒಂದು ಎಮೋಷ್ನಲ್ ಮೆಚೂರಿಟಿನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಅವ್ರಿಗೆ ಆ ಒಂದು ಎಮೋಷ್ನಲ್ ಮೆಚೂರಿಟಿ ಅವರಲ್ಲಿಲ್ಲ. ಬಿಕಾಸ್ ದೇ ಆರ್ ವೆರಿ ಇಮ್ಮೆಚೂರ್ ರೈಟ್ ನೌ, ದಟ್ಸ್ ವೈ ದೇ ರ್ಯಾನ್ ಅವೇ. ಸೊ ಸಿ ದಿಸ್ ಪರ್ಸನ್ ಇಸ್ ವೇಟಿಂಗ್ ಟು ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಓಕೆನಾ, ಎಮೋಷ್ನಲ್ ಡಿಸ್ಟೆನ್ಸ್ ಇದೆ, ಫಿಸಿಕಲ್ ಡಿಸ್ಟೆನ್ಸ್ ಇದೆ, ಅಥವಾ ಇದೇ ರೀತಿ ಕಂಟಿನ್ಯೂ ಆಗುತ್ತಾ, ಇಲ್ಲ ನೀವೇನಾದರೂ ಆ್ಯಕ್ಷನ್ ತಗೊಳ್ತೀರಾ, ಯಾರು ನೆಕ್ಸ್ಟ್ ಮೂವ್ ಮಾಡಬೇಕು, ಯಾರು ನೆಕ್ಸ್ಟ್ ಮೂವ್ ಮಾಡಬಹುದು, ಈ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಲೈಕ್ ಮತ್ತೆ ವಾಪಸ್ ನೀವು ಬರ್ತೀರಾ, ಇಲ್ಲ ನೀವೇನಾದ್ರು ರೀಚ್ ಔಟ್ ಮಾಡ್ತೀರಾ, ಏನಾಗ್ಬೋದು ಅನ್ನೋ ರೀತಿ ಅವರಿಗೆ ಯೋಚನೆ ಇದೆ. ಆ್ಯಂಡ್ ತುಂಬ ಪಾಸ್ ಅನ್ನಿಸ್ತಿದೆ ಈ ಒಂದು ಕನೆಕ್ಷನ್ ಅವ್ರಿಗೆ. ಓಕೆನಾ, ಸಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಕಾರ್ಮಿಕ್ ಲೆಸನ್ಸ್ ಇದೆ. ಮೇ ಬಿ ಅದು ನಿಮ್ಮ ಡೈರೆಕ್ಷನ್ಸ್ ಬಗ್ಗೆನೋ, ಅಥವಾ ಕಂಟ್ರೋಲ್, ನೀವು ಹೇಗೆ ನಿಮ್ಮ ಜೀವನನ ಕಂಟ್ರೋಲ್ ತೊಗೊಳ್ಬೇಕು, ಅಥವಾ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ತೊಗೊಳ್ಬೇಕು, ಸಿಚುವೇಶನ್ನ ಕಂಟ್ರೋಲ್ ತೊಗೊಳ್ಬೇಕು, ಅದು ನೀವು ಹೋಗ್ತಿರೋ ದಾರಿ ಕೂಡ ಸರಿಯಾಗಿರಬೇಕು ಅನ್ನೋ ಒಂದು ಪಾಠ ತುಂಬ ದೊಡ್ಡದಾಗಿದೆ. ಓಕೆನಾ, ನಿಮ್ಮಿಬ್ಬರಿಗೂ ಕೂಡ ಒಂದು ಎಮೋಷ್ನಲ್ ಡಿಸಿಪ್ಲಿನ್ ಕಲಿಸ್ತಾ ಇದೆ, ಡಿಟರ್ಮಿನೇಷನ್ ಕಲಿಸ್ತಾ ಇದೆ. ಆ್ಯಂಡ್ ಏನೇ ಮಾಡಿದರೂ ಕೂಡ ವಿತ್ ಕ್ಲಾರಿಟಿ ಮುಂದುವರಿಸಿ ಅನ್ನೋದು ನಿಮಗಿಲ್ಲಿ ಅರ್ಥ ಆಗ್ತದೆ. ಸೊ ಫಾರ್ ಮೆನಿ ಆಫ್ ಯು ಈ ಒಂದು ರಿಲೇಷನ್ಶಿಪ್ ಏನಿದೆ ಅದು ಬ್ಯಾಲೆನ್ಸ್ ಬಿಟ್ವೀನ್ ಹಾರ್ಟ್ ಆ್ಯಂಡ್ ಮೈಂಡ್ ಅನ್ನೋದು ತಿಳಿಸ್ಕೊಡ್ತದೆ, ಅದ್ರ ಬಗ್ಗೆ ಪಾಠ ಕಲಿಸ್ತಾ ಇದೆ. ಈ ಒಂದು ಅಬ್ಸ್ಟಾಕಲ್ಸ್ನ ಹೇಗೆ ಓವರ್ಕಮ್ ಮಾಡಬೇಕು, ಅದರಿಂದ ಓಡೋ ಬದಲು ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೊಂದು ರ್ಯಾಂಡಮ್ ಕನೆಕ್ಷನ್ ಅಲ್ಲ, ಬಟ್ ಒಂದು ಸ್ಪಿರಿಚುವಲ್ ಗ್ರೋತ್ ಕನೆಕ್ಷನ್ ಇದೆ. ಸೊ ನಿಯರ್ ಫ್ಯೂಚರಲ್ಲಿ ಈ ಪರ್ಸನ್ ಕಡೆಯಿಂದ ಆ್ಯಕ್ಷನ್ ಬರ್ಬೋದು, ಒಂದು ಪ್ಯಾಷನ್ ರಿಟರ್ನ್ ಕಾಣಿಸ್ತಾ ಇದೆ. ಸಡನ್ನಾಗಿ ವಾಪಸ್ ಬರ್ತಾರೆ, ತುಂಬ ಸ್ಟ್ರಾಂಗ್, ಲೈಕ್ ಏನೂ ಆಗೇ ಇಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ರೇಂಜಿಗೆ ಬರ್ತಾರೆ. ತುಂಬ ಡಿಸೈರ್ ಇದೆ, ತುಂಬ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ. ಈ ಒಂದು ಪರ್ಸನ್ ತುಂಬ ರಿಯಪಿಯರ್, ಲೈಕ್ ಕಾನ್ಫಿಡೆಂಟಾಗಿ ರಿಯಪಿಯರ್ ಆಗ್ತಾರೆ. ಫ್ಲರ್ಟ್ ಮಾಡ್ತಾರೆ, ನಿಮ್ಮ ಜೊತೆ ಫ್ಲರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ನಿಮ್ಮ ಜೊತೆ ರೀಕನೆಕ್ಟ್ ಆಗೋದಕ್ಕೆ ತುಂಬ ಅಟೆಂಪ್ಟ್ಸ್ ಮಾಡ್ತಾರೆ. ಇಫ್ ಯು ಆರ್ ಲೈಕ್ ಬ್ಲಾಕಿಂಗ್ ದೆಮ್ ಅಲ್ವಾ, ತುಂಬ ಅಟೆಂಪ್ಟ್ ಮಾಡ್ತಾರೆ ರೀಕನೆಕ್ಟ್ ಆಗೋಕ್ಕೆ. ಸೊ ದಿಸ್ ಎನರ್ಜಿ ಕ್ಯಾನ್ ಸಮ್ಟೈಮ್ಸ್ ಬಿ ಇಂಪಲ್ಸಿವ್. ಓಕೆನಾ, ತುಂಬ ಪ್ಯಾಷನೇಟಾಗಿ ಬರ್ತಾರೆ, ಬಟ್ ಸ್ಟೆಬಿಲಿಟಿ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು ಈ ಒಂದು ಪರ್ಸನ್. ಸೊ ಅಟ್ ದ ಬಾಟಮ್ ವಿ ಹ್ಯಾವ್ ಸೆವೆನ್ ಆಫ್ ಸ್ವೋರ್ಡ್ಸ್ ವಿಚ್ ಸೇಸ್ ಈ ಒಂದು ಪಾಸ್ಟಲ್ಲಿ ಏನಾಗಿದೆ, ತುಂಬ ಸೀಕ್ರೆಟ್ಸ್ ಇತ್ತು, ಪ್ರತಿಯೊಂದು ತುಂಬ ಅವಾಯ್ಡ್ ಮಾಡಿದ್ದಾರೆ ನಿಮ್ಮ ಪರ್ಸನ್ ಕೂಡ, ಅಥವಾ ನೀವೇ ಕೆಲವೊಂದು ಅವಾಯ್ಡ್ ಮಾಡಿರ್ಬೋದು. ಕಂಪ್ಲೀಟಾಗಿ ಆನೆಸ್ಟಿ ಇರಲಿಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಅದು ಯಾರ ಕಡೆಯಿಂದನಾದ್ರು ಆಗಿರ್ಬೋದು. ಹಾನೆಸ್ಟಿ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ ಆಗಿತ್ತು. ಸೊ ಅವರ ಒಂದು ಎಮೋಷನ್ಸಿಂದ ದಿಸ್ ಪರ್ಸನ್ ರ್ಯಾನ್ ಅವೇ ಅದರ್ ದನ್ ಕನ್ಫ್ರಂಟಿಂಗ್ ದೆಮ್. ಅದನ್ನ ಕನ್ಫ್ರಂಟ್ ಮಾಡ್ದಲ್ಲೇ ಅದರಿಂದ ಎದ್ದು ಓಡೋಗಿದ್ದಾರೆ. ಸೊ ಪಾರ್ಟ್ ಆಫ್ ದ ಹೀಲಿಂಗ್ ಆಫ್ ದಿಸ್ ಕನೆಕ್ಷನ್ ರಿಕ್ವೈರ್ಸ್ ಹಾನೆಸ್ಟ್ ಆ್ಯಂಡ್ ಎಮೋಷನಲ್ ಟ್ರಾನ್ಸ್ಪರೆನ್ಸ್. ಅದಂತೂ ಸತ್ಯ. ಈ ಒಂದು ಕನೆಕ್ಷನಲ್ಲಿ ಆನೆಸ್ಟಿ ಮತ್ತು ಎಮೋಷ್ನಲಿ ಕಂಪ್ಲೀಟಾಗಿ ನೀವು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಓಕೆನಾ, ಏನೇ ಇದ್ರೂ ಕೂಡ ಅದನ್ನ ಓಪನ್ ಅಪ್ ಆಗಿ ಹೇಳ್ಕೊಬೇಕು, ಅದು ತುಂಬ ಮುಖ್ಯ ಆಗಿರುತ್ತೆ. ಸೊ ಓವರಾಲ್ ಆಗಿ ನೋಡೋದಾದರೆ ಈ ಒಂದು ಕನೆಕ್ಷನಲ್ಲಿ ಒಂದು ಅನ್ಫಿನಿಶ್ಡ್ ಎಮೋಷ್ನಲ್ ಎನರ್ಜಿ ಕಾಣಿಸ್ತದೆ. ಇನ್ನೂ ಒಂದು ಅದೇನು ಎಮೋಷನ್ಸ್ ಇದೆ ಅದಿನ್ನೂ ಕ್ಲಿಯರ್ ಆಗಿ ಎಂಡ್ ಆಗಿಲ್ಲ, ಆ ಒಂದು ಎನರ್ಜಿ ಹಾಗೆ ಉಳ್ಕೊಂಡಿದೆ. ಇಲ್ಲಿ ಡಿಸ್ಟೆನ್ಸ್ ಇರ್ಬೋದು, ಸೈಲೆನ್ಸ್ ಇರ್ಬೋದು, ಬಟ್ ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೂ ಥಿಂಕ್ ಮಾಡ್ತಾರೆ. ಆ್ಯಂಡ್ ವಿತ್ ಕಮ್ಯುನಿಕೇಷನ್ ಆರ್ ಆ್ಯಕ್ಷನ್ ಅವ್ರು ರಿಟರ್ನ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ರಿಯಲ್ ಚಾಲೆಂಜ್ ಏನು ಅಂತಂದರೆ
ಹಾನೆಸ್ಟ್ ಮತ್ತು ಎಮೋಷ್ನಲ್ ಮೆಚುರಿಟಿ. ನೀವು ಅವ್ರು ಹಾನೆಸ್ಟ್ ಆಗಿದ್ದರೆ, ನೀವು ಹಾನೆಸ್ಟ್ ಆಗಿದ್ದರೆ, ಇಬ್ಬರು ಕೂಡ ಎಮೋಷ್ನಲಿ ಮೆಚೂರ್ ಆಗಿದ್ದರೆ ಈ ಒಂದು ಕನೆಕ್ಷನ್ ತುಂಬ ಹೆಲ್ದಿ ವೇಲಿ ಮುಂದುವರಿಸ್ಕೊಂಡು ಹೋಗುತ್ತೆ. ಓಕೆನಾ? ಸೊ ಇಫ್ ದಿಸ್ ರೀಡಿಂಗ್ ರೆಸೊನೇಟೆಡ್ ವಿತ್ ಯು, ಡೋಂಟ್ ಫರ್ಗೆಟ್ ಟು ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಯುವರ್ ಥಾಟ್ಸ್ ಇನ್ ದ ಕಾಮೆಂಟ್ಸ್. So yeah, that was it. Thank you for watching. I'll see you in the next video. Love you all. Take care. Bye, Uma.